ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಇಂದು ಪುಟಿನ್ ಭಾರತಕ್ಕೆ, ಮೋದಿ ಜೊತೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕ ರಾಜಭವನ ಇನ್ನೂ ಲೋಕಭವನ, ಗವರ್ನರ್ ಆದೇಶ, ಕೇಂದ್ರ ಗೃಹ ಇಲಾಖೆ ಸೂಚನೆ ಮೇರೆಗೆ ರಾಜಭವನ ಹೆಸರು ಬದಲು. ಸಿಗರೇಟ್, ತಂಬಾಕು ಪ್ರಿಯರಿಗೆ ಶಾಕ್, ಬೆಲೆ ಶೀಘ್ರ ಏರಿಕೆ, ಲೋಕಸಭೆಯಲ್ಲಿ ಯಾವುದೇ ವಿರೋಧವಿಲ್ಲದೆ ಮಸೂದೆ ಅಂಗೀಕಾರ. ಬಸ್ ಸ್ಟ್ಯಾಂಡ್ ಮಳಿಗೆಗಳ ನಿರ್ವಹಣೆಗೆ ಇ-ವಾಣಿಜ್ಯ ತಂತ್ರಾಂಶ ಬಿಡುಗಡೆ ಮಾಡಿದ ರಾಮಲಿಂಗಾರೆಡ್ಡಿ. ಎಫ್ಐಎಚ್ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್, ಸ್ವಿಟ್ಜರ್ಲೆಂಡ್ ವಿರುದ್ಧ 5-0 ಗೆಲುವು. ಕ್ವಾರ್ಟರ್ ಫೈನಲ್, ಭಾರತಕ್ಕೆ ಬೆಲ್ಜಿಯಂ ಎದುರಾಳಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವೈಟ್ ಟಾಪಿಂಗ್ ಶೀಘ್ರದಲ್ಲೇ ಪೂರ್ಣ, 1,700 ಕೋಟಿ ರೂಪಾಯಿ ವೆಚ್ಚದಲ್ಲಿ 161.78 ಕಿಲೋಮೀಟರ್ ರಸ್ತೆ, 16 ಪ್ಯಾಕೇಜ್ಗಳಲ್ಲಿ ಕೈಗೊಂಡ ಕಾಮಗಾರಿ. ಪಠ್ಯಪುಸ್ತಕ ಜೊತೆ 6 ನೋಟ್ಬುಕ್ ಉಚಿತ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಜಾರಿ. ನಿವೃತ್ತರಿಗೆ ಆರೋಗ್ಯ ಭಾಗ್ಯ, ಚಿಕಿತ್ಸೆ ವೆಚ್ಚ ಹೆಚ್ಚಿಸಿದ ಪೊಲೀಸ್ ಇಲಾಖೆ, ನವೆಂಬರ್ 1ರಿಂದಲೇ ಅನ್ವಯ. ತಾಂತ್ರಿಕ ದೋಷ, ದೇಶಾದ್ಯಂತ ವಿಮಾನ ಸಂಚಾರ ವ್ಯತ್ಯಯ, 100ಕ್ಕೂ ಹೆಚ್ಚು ವಿಮಾನಗಳು ರದ್ದು. ಇಂದು ಐಎಸ್ಎಸ್ಎಫ್ ವಿಶ್ವಕಪ್ ಫೈನಲ್, ಮನು ಭಾಕರ್, ಸಾಮ್ರಾಟ್ ರಾಣಾ ಸೇರಿದಂತೆ ಪ್ರಮುಖ ಶೂಟರ್ಗಳು ಭಾಗಿ.